ಬಸವರಾಜ ಹೊರಟ್ಟಿ ಅವರಿಗೆ ಬೆದರಿಕೆ ಹಾಕಿ ರಾಜೀನಾಮೆ ಪಡೆದಿದೆ ಅಂತ ಹೇಳಿ ಏನು ಆರೋಪ ಮಾಡ್ತಿದೆ ಬಿಜೆಪಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊರಟ್ಟಿಗೆ ಬೆದರಿಕೆ ಹಾಕಿ ರಾಜೀನಾಮೆ ಪಡೆದಿದ್ದಾರೆ ಅಂತ ಹೇಳಿ ಆರೋಪ ಬರ್ತಾ ಇದೆ. ಬಿಜೆಪಿ ನಾಯಕರ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವರಾಜ ಹೊರಟ್ಟಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ, ಅದಕ್ಕೆ ಬೇರೆ ರೀತಿ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ. 14ರಂದು ಕೊಡ್ತೀನಿ ಅಂತ ಹೇಳಿದ್ರು, ಮನವಿ ಮಾಡಿದ್ದೀವಿ, ಅದಕ್ಕೆ ಮುಂಚೆ ಕೊಡಿ ಅಂತ ಹೇಳಿ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಬೆದರಿಕೆ ಹಾಕುವಂತಹ ಕಾಲ ಇದಲ್ಲ ಅಂತ ಹೇಳಿ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ವಿಚಾರ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಸಭಾಪತಿ ಆಗಿದ್ರು ಇವಾಗ ರಾಜೀನಾಮೆ ಕೊಟ್ಟಿದ್ದಾರೆ. ಅವರಿಗೆ ಬೆದರಿಕೆ ಹಾಕಿ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ ಬಸವರಾಜ ಹೊರಟ್ಟಿ ಅವರು. ಸೊ ಬಿಜೆಪಿ ಆರೋಪ ಮಾಡ್ತಾ ಇದೆ, ಅವರನ್ನ ಡಿ ಕೆ ಶಿವಕುಮಾರ್ ಅವರು ಮನೆಗೆ ಕರೆಸಿ ಅವಿಶ್ವಾಸ ಏನು ಮಂಡನೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಲಾಯಿತು. ಸೊ ಆ ಕಾರಣಕ್ಕೆ ಬಸವರಾಜ ಹೊರಟ್ಟಿ ಅವರು ಬೇಡ, ನನ್ನ ಗೌರವದ ಪ್ರಶ್ನೆ, ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ರೀತಿಯ ಚರ್ಚೆಗಳು ಆಗ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆದರಿಕೆ ಹಾಕುವ ಕಾಲ ಇದಲ್ಲ, ಅವ್ರು 14 ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೂ ಮುಂಚೆ ಮನವಿ ಮಾಡಿದ್ದೀವಿ ನಾವು, ಅದಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಗೊತ್ತಿಲ್ಲ, ಅವರೇ ಕೊಟ್ಟಿದ್ದಾರಲ್ಲ, ಅವರು ಸೀನಿಯರು, ಅತ್ಯಂತ ಹಿರಿಯ ಶಾಸಕರು. ಸೊ ಅವರೇ ಕೊಟ್ಟಿವಿ ಅಂತ ಹೇಳ್ಯಾರ, ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾವು ಕೊಟ್ಟಿವಿ, ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ. ಸೊ ಹಿಂಗಾಗಿ ಅದಕ್ಕೆ ಬೇರೆ ರೀತಿ ಅರ್ಥ ಕಲಿಸೋ ಅವಶ್ಯಕತೆ ಇಲ್ಲ. ಅದೇ ಮುಗಿದು ಹೋಗಿದೆ ಈಗಾಗಲೇ, ರಾಜೀನಾಮೆ ಕೊಟ್ಟಿದ್ದಾರೆ. ಎಲ್ಲ ಮೇಡಮ್ ಕೊಡೋದಂತೆ ನಿಜ ಎಲ್ಲ ಒಪ್ಕೊಂಡಿರೋ, 14 ಏನೋ 12 ಏನೋ 10 ಏನೋ ಕೊಡೋದಂತೆ ಒಪ್ಪಿದ್ರಲ್ಲ, 14 ಬದಲಾಗಿ ಪ್ರೀಪೋನ್ ಮಾಡ್ಕೊಂಡಿರ್ಬೋದು. ಕೊಡೋದು ನಿಜನ ಅವರೇ ಒಪ್ಕೊಂಡಾರ, ನಿಮ್ಮ ಮುಂದೆ ಹೇಳಿದ್ದಾರೆ. ಸೊ ಕೊಟ್ಟಿದ್ದಾರೆ, ಈಗ ಮುಗಿದೋದು ಅಧ್ಯಾಯ ಇದು. ಎಲ್ಲ ಬೆದರಿಕೆ ಹಾಕುವಂಥ ಕಾಲ ಇದಲ್ಲ, ಅದು ಒಬ್ಬರು ಹಿರಿಯ ರಾಜಕಾರಣಿಗೆ ಬೆದರಿಕೆ ಹಾಕಿ ಅದು ಸಭಾಪತಿ ಅದೇನಾಗಿಲ್ಲ, ಮುಗಿದಿದ್ದು ಈಗಲೇ ಕೊಟ್ಟಿದ್ದಾರೆ, ಸ್ವೀಕೃತಿನೂ ಆಗಿದೆ. ಸೊ ಇನ್ನು ಹೊಸಬ್ರನ್ನ ಆಯ್ಕೆ ಮಾಡ್ತಿದ್ದು ನಮ್ಮ ಪಕ್ಷ. ಇಲ್ಲ ಗೊತ್ತಿಲ್ಲ, ಅವರೇ ಕೊಟ್ಟಿದ್ದಾರಲ್ಲ, ಅವರು ಸೀನಿಯರು.